ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾವು CET ಪರೀಕ್ಷಾ ಪತ್ರಿಕೆಯ ಸಾಮಾನ್ಯ ಜ್ಞಾನದ ಪತ್ರಿಕೆಯನ್ನು ತರ್ತಾ ಇದ್ದೀವಿ. CET ಯಾವಾಗ ನಡೀತು? ಈ CET ಅಂತಂದರೆ 2017ರಲ್ಲಿ ಈ CET ನಡೀತು. ಯಾರಿಗೆ ನಡೀತು? 6 to 8 ಟೀಚರ್ಸ್ ನಡೀತು. 6 to 8 ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ 150 ಮಾರ್ಕ್ಸಿಗೆ ಜನರಲ್ ಪೇಪರ್ ಇತ್ತು. ಆ ಜನರಲ್ ಪೇಪರಲ್ಲಿ ಈ ಪೇಪರ್ ಸಾಮಾನ್ಯ ಜ್ಞಾನದ ಪತ್ರಿಕೆ ಇತ್ತು. ಇದು 25 ಅಂಕದ ಪತ್ರಿಕೆಯಾಗಿತ್ತು ಸ್ನೇಹಿತರೆ. 25 ಅಂಕಕ್ಕೆ GK ಪೇಪರ್ ಇತ್ತು. ಆ 25 ಅಂಕದ ಪ್ರಶ್ನೆಗಳನ್ನು ನಾನು ತರ್ತಾ ಇದ್ದೀನಿ. ಹಾಗಾದರೆ ಈ ಪತ್ರಿಕೆ ಮೂಲಕ ತಾವು ಏನನ್ನು ಅರ್ಥಕೋಬೋದು ಅಂತಂದರೆ, ಯಾವ್ಯಾವ ಪ್ರಶ್ನೆಗಳನ್ನು ಎಷ್ಟೆಷ್ಟು ಅಂಕಗಳಿಗೆ ಕೇಳಿದ್ರು, ಹಾಗೆಯೇ ಇದೇ ರೀತಿ ತೆರನಾದಂಥ ಪ್ರಶ್ನೆಗಳು ಬರಲಿದೆ ಅನ್ನೋವಂಥದ್ದು ಕೂಡ ತಾವು ಮುಂದತ್ತು ಮಾಡ್ಕೋಬೇಕಾಗುತ್ತೆ. ಈ ಮೂಲಕ ಪ್ರಿಪ್ರೇಷನ್ ಲೆವೆಲನ್ನು ಸ್ವಲ್ಪ ಏರಿಸ್ಕೋಬೇಕಾಗುತ್ತೆ. ಹಾಗೆಯೇ ಇದನ್ನು KPSC ಮೌಲಾನಾ ಆಜಾದ್ ಪರೀಕ್ಷೆ ತಯಾರಿ ಮಾಡ್ತಿರುವಂಥ ನನ್ನ ಮಿತ್ರರು ಇದನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಲೂ ಕೂಡ ತಾವು ಅಂದ್ಕೋಬೋದು. ಹಾಗಾದರೆ ಈಗ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಹಾಗೆ ನಮ್ಮ ಚಾನಲ್ನ ಮೊದಲ ಬಾರಿ ನೋಡ್ತಿರುವಂತಹ ನನ್ನ ಆತ್ಮೀಯ ಮಿತ್ರರಿಗೆ ನಾನು ಹೇಳೋದು ನಾನು ಒಳ್ಳೆಯದು ಒಂದೇ ಮಾತು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದರ ಎರಡನೇ ಪಾರ್ಟ್ ಜನರಲ್ ಇಂಗ್ಲೀಷ್ ಪೇಪರನ್ನು ಈಗಾಗಲೇ ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಮೇಲೆ, ನಮ್ಮ ಇಂಗ್ಲೀಷ್ ಚಾನಲ್ ಮೇಲೆ ನಾನು ಪ್ರಸಾರ ಮಾಡಿದ್ದೇನೆ. ಸುಮಾರು 3000 ಜನ ನೋಡಿದ್ದಾರೆ. ಅದರಲ್ಲಿ ತಾವು ಇಲ್ಲ ಅಂತಂದರೆ ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಅಂತ ನೀವು ಏನು ಮಾಡಿ ಸರ್ಚ್ ಮಾಡೋದ್ರ ಮೂಲಕ ಯೂಟ್ಯೂಬ್ ಮೇಲೆ ಆ ವಿಡಿಯೋನ ತಾವು ನಮ್ಮ ಚಾನಲ್ಗೆ ಹೋಗೋದ್ರ ಮೂಲಕ ನೋಡ್ಬೋದು. ಇಲ್ಲವೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇನೆ. ಹಾಗಾದರೆ ಅದನ್ನು ಕೂಡ ತಾವು ಪಡಿಬೋದು. ಹಾಗೆಯೇ ನಾನು ನಿಮಗೆ ಮತ್ತೊಂದು ಮಾಹಿತಿಯನ್ನು ಹೇಳ್ತೇನೆ, ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಈಗ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ವಿದ್ಯುತ್ ಮಂಡಲ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ನಾವು ಕೆಂಪು, ಕಪ್ಪು, ಹಸಿರು ಮತ್ತು ಕವಚವುಳ್ಳ ಇನ್ಸುಲೇಟೆಡ್ ವೈರ್ಗಳನ್ನು ನಾವು ನೋಡ್ತೀವಿ. ಕ್ರಮವಾಗಿ ಅವು ಯಾವ ರೀತಿ ಕ್ರಮವಾಗಿ ಜೋಡಿಸಲ್ಪಟ್ಟಿರುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಉದಾಹರಣೆಗೆ ಕೆಂಪು ತಟಸ್ಥವನ್ನು, ಕಪ್ಪು ಅರ್ಥಿಂಗನ್ನು, ಹಸಿರು ಲೈವನ್ನು ಅವೇನು ಮಾಡುತ್ತೆ, ತೋರಿಸ್ಕೊಡುತ್ತೆ. ಈ ಮೂಲಕ ಸರ್ಕ್ಯೂಟ್ ಕೆಂಪು, ಕಪ್ಪು, ಹಸಿರು ಇನ್ಸುಲೇಟೆಡ್ ವೈರ್ಗಳ ಒಂದು ರೆಪ್ರೆಸೆಂಟೇಷನನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣವಾ? CNG ಗ್ಯಾಸನ್ನು ನೋಡಿದ್ದೀರಿ, ಈ ಕಾರ್ಗಳಲ್ಲಿ ಅದನ್ನು ಬಳಸ್ತಾರೆ. ಈ CNG ಗ್ಯಾಸನ್ನು ಮನೆಗಳಲ್ಲಿ ಗೃಹೋಪಯೋಗಿ ಇಂಧನವಾಗಿ ಯಾಕೆ ಬಳಸ್ತಾ ಇಲ್ಲ ಅನ್ನೋದನ್ನು ನಾವು ಪ್ರಶ್ನೆಯನ್ನು ನೋಡೋದಾದರೆ ಸರಿಯಾದ ಉತ್ತರ, ಅದು ಶೀಘ್ರ ದಹನಶೀಲವಾಗಿದೆ. ಅಂದರೆ ಕಂಬಸ್ಟೇಬಲ್, ಈಸಿಲಿ ಕಂಬಸ್ಟೇಬಲ್, ಬೇಗ ಅದಕ್ಕೆ ಬೆಂಕಿ ಇರುತ್ತೆ. ಅದನ್ನು ಪೈಪುಗಳ ಮೂಲಕ ಈ LPG ಥರ ಕೊಡೋದಕ್ಕೆ ಸಾಧ್ಯವಿಲ್ಲ ಅದರ ಈ ಕ್ರಿಯೆಯಿಂದ. ಹಾಗಾಗಿ ಅದನ್ನು ನಾವು ಎದರಲ್ಲಿ ಇಡ್ತೀವಿ ಅಂತಂದರೆ ಗಾಡಿಗಳಲ್ಲಿ ಬಳಸ್ತೀವಿ. ಗೃಹೋಪಯೋಗಿ ಇಂಧನವಾಗಿ ಅದನ್ನು ಬಳಸೋದಿಲ್ಲ. ಶಾಖೋತ್ಪನ್ನ ಸಾಮರ್ಥ್ಯ ತುಂಬ ಹೆಚ್ಚಿದೆ. ಹಾಗೆಯೇ ಕಲ್ಮಶರಹಿತವಾಗಿದ್ದರೂ ಕೂಡ ಅದನ್ನು ಗೃಹೋಪಯೋಗಿ ಇಂಧನವಾಗಿ ಬಳಸೋದಕ್ಕೆ ಅಸಾಧ್ಯವಾಗಿದೆ. ಹಾಗೆ 1900 ಮಾಹಿತಿ ಹೇಳ್ತೇನೆ. 1912ರಲ್ಲಿ ಒಂದು ಚಿತ್ರ ಬಿಡುಗಡೆ ಆಯಿತು. ಆ ಚಿತ್ರವನ್ನು ದಾದಾ ಸಾಹೇಬ್ ಟೋರ್ನೆ ಅವರು ನಿರ್ದೇಶನ ಮಾಡಿದರು. ಇದ್ರ ಖ್ಯಾತಿ ಏನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ಮೂಕಿ ಚಲನಚಿತ್ರ ಅಂತ ಇದು ಕರಿತಾ ಇದ್ರು. ಹಾಗಾದರೆ ಆ ಚಲನಚಿತ್ರ ಯಾವುದು? ಮತ್ಯಾವುದಲ್ಲ, ಶ್ರೀ ಪುಂಡಲೀಕ. ಇದು 1912ರಲ್ಲಿ ಬಿಡುಗಡೆ ಆಗುತ್ತೆ. ಹಾಗೆಯೇ ಇದನ್ನು ದಾದಾ ಸಾಹೇಬ್ ಅವರು ಏನು ಮಾಡಿರ್ತಾರೆ ಅಂತಂದರೆ, ದಾದಾ ಸಾಹೇಬ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದನ್ನು ಮೊದಲ ಭಾರತದ ಮೂಕಿ ಚಿತ್ರ ಅಂತ ಗುರುತಿಸಲಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾನು ಈಗಾಗಲೇ ಹೇಳಿದ್ರೆ ಇದರ ವಿವರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಮುಂಬರುವ ಪರೀಕ್ಷೆಗಳಲ್ಲಿ ಇದು ತಮಗೆ ಅನುಕೂಲವಾಗಿ ಪರಿಣಮಿಸ್ಬೋದು ಅನ್ನುವಂಥ ಒಂದು ಸಣ್ಣ ಉದ್ದೇಶ ಇಟ್ಕೊಂಡಿದ್ದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಮುಂದಿನದು ನೋಡಿ, ತಾಮ್ರದ ಪಾತ್ರೆಯನ್ನು ನೋಡಿರ್ತೀರಿ. ತೇವಾಂಶದ ಪ್ರದೇಶದಲ್ಲಿ, ಅಂದರೆ ನೀರು ಹಾಕಿಟ್ಟಾಗ ಅಥವಾ ತೇವಾಂಶ ಉಳ್ಳಂಥ ವಾತಾವರಣದಲ್ಲಿ ಇಟ್ಟಾಗ ಅದರ ಮೇಲೆ ಹಸುರು ಒಂದು ಪೊರೆ ಕಂಡುಬರುತ್ತೆ. ಈ ಪೊರೆಗೆ ರಾಸಾಯನಿಕ ಸೂತ್ರ ಏನು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ CuOH2CuO ಅನ್ನುವಂಥ ಈ ರಾಸಾಯನಿಕ ಸೂತ್ರ ಏನನ್ನು ನಿರ್ದೇಶನ ಮಾಡುತ್ತೆ ಅಂದರೆ ಹಸಿರು ಪೊರೆಯನ್ನು ನಮಗೆ ಸೂಚಿಸುತ್ತೆ, ಗ್ರೀನ್ ಕೋಟಿಂಗನ್ನು. ಹಾಗಾದರೆ ಆಭರಣವನ್ನು ಎರಕೊ ಒಯ್ಯೋದಕ್ಕೋಸ್ಕರ ಒಂದು ರೀತಿ ಸಿಮೆಂಟನ್ನು ಬಳಸ್ತಾರೆ. ಆ ಸಿಮೆಂಟ್ ಯಾವುದು ಅಂದರೆ ಸರಿಯಾದ ಉತ್ತರ
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕೇಳಿದ್ರಿ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಮೆಂಟನ್ನು ಬಳಸ್ತಾರೆ ಈ ಆಭರಣ ಪ್ರೊಡಕ್ಷನಲ್ಲಿ. ಆರ್ನಮೆಂಟಲ್ ಕ್ಯಾಸ್ಟಿಂಗ್ ಅಂತ ಹೇಳ್ತಾರೆ, ಅದರಲ್ಲಿ ಇದನ್ನು ಬಳಸ್ತಾರೆ. ಹಾಗೆ ಅಯೋನಿಕ್ ಸಂಯುಕ್ತಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿದೆ, 56ನೇ ಪ್ರಶ್ನೆ. ಇನ್ನೂ ನೋಡಿ ಸ್ನೇಹಿತರೆ, ನಾವು 6ನೇ ಪ್ರಶ್ನೆಗಿದ್ದೀವಿ. ಹಾಗಾಗಿ ಕೊನೆಯವರೆಗೂ ವಿಡಿಯೋನ ನೋಡಿ, ಆಗ ಮಾತ್ರ ನೀವು ಪರೀಕ್ಷಾ ತಯಾರಿಯನ್ನು ಮಾಡ್ಬೋದು. ನೀವು ಮತ್ತೊಂದು ಸಹಜವಾಗಿ ನೋಡಿದರೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈಗಲೇ ವೈರಿಗೆ ಸಂಬಂಧಪಟ್ಟಿದ್ದು, ಹಾಗೆ ತಾಮ್ರಕ್ಕೆ ಸಂಬಂಧಪಟ್ಟಿದ್ದು, ಈ ಅಯೋನಿಕ್ ಸಂಯುಕ್ತಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳು ಸಾಕಷ್ಟು ಇದೆ. ಅವುಗಳು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳಿಗೆ ತಾವು ಮಹತ್ವವನ್ನು ಕೊಡಬೇಕಾಗುತ್ತೆ. ಅಯೋನಿಕ್ ಸಂಯುಕ್ತಗಳಿಗೆ ಸಂಬಂಧಿಸಿದಂಥ ಒಂದು ಹೇಳಿಕೆ ಏನಾಗಿದೆ, ಸರಿಯಾಗಿದೆ. ಅಂದರೆ ಅವು ದಿಶಾಪೂರ್ಣ ಬಂಧನವನ್ನು ಹೊಂದಿರುತ್ತೆ, ಅಂದರೆ ಡೈರೆಕ್ಷನಲ್ ಬಾಂಡ್ಸನ್ನು ಹೊಂದಿರುತ್ತೆ. ಇಲ್ಲಿದೆ ನೋಡಿ, ದೇ ಹ್ಯಾವ್ ಬಾಂಡ್ಸ್ ವಿಚ್ ಆರ್ ಡೈರೆಕ್ಷನಲ್, ಅಂದರೆ ದಿಶಾಪೂರ್ಣವಾಗಿರುವಂತಹ ಬಂಧವನ್ನು ಅವು ಅಯೋನಿಕ್ ಸಂಯುಕ್ತಗಳು ಹೊಂದಿರುತ್ತೆ ಅಂತ ಆಯಿತು. ಹಾಗಾದರೆ ಮುಂದಿನ 57ನೇ ಪ್ರಶ್ನೆ, ಭಾರತದಲ್ಲಿ ಅಣುಸ್ಥಾವರ 2 ಅಣುಸ್ಥಾವರವನ್ನು ಒಳಗೊಂಡಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಈಗ ಸರಿಯಾದ ಉತ್ತರ ತಮಿಳುನಾಡಲ್ಲಿ 2 ಏನಿದೆ ಅಂತಂದರೆ ಅಣುಸ್ಥಾವರಗಳಿದೆ. ಅವು ಯಾವ್ಯಾವು ಅಂತ ತಮಗೆ ಪ್ರಶ್ನೆ ಬರ್ಬೋದು, ಅಥವಾ ಮುಂದೆ ಅವುಗಳು ಯಾವಾಗ ಸ್ಥಾಪಿತವಾದವು ಅಂತ ಯಾವುದಾರು ಕೇಳ್ಬೋದು. ಅದರಲ್ಲಿ ಒಂದು ನಾನು ನಿಮಗೆ ಹೇಳ್ತೀನಿ, 2 ಕೂಡ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ಒಂದು ಕುಂಡಕುಲಂ ಅಣುಸ್ಥಾವರ ಅಂತ ಇದೆ. ಈ ಅಣುಸ್ಥಾವರ 2002ರಲ್ಲಿ ಫಂಕ್ಷನಿಂಗ್ ಸ್ಟಾರ್ಟ್ ಮಾಡ್ತು. ಇದು ಒಂದು ಹೆಗ್ಗಳಿಕೆ ಏನಪ್ಪ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಅಂತ, ಏಕೈಕ ಅತ್ಯಂತ ದೊಡ್ಡ ಪ್ಲ್ಯಾಂಟನ್ನು ಒಳಗೊಂಡಿರುವಂತಹ ಅಣುಸ್ಥಾವರ ಅಂತ ಭಾರತದಲ್ಲಿ ಇದಕ್ಕೆ ಹೆಸರುವಾಸಿ ಇದೆ. ಹೌದಾ, ಇದು ತಿರುನೆಲ್ವಿ ಅನ್ನೋಂಥ ಒಂದು ಪ್ರದೇಶದಲ್ಲಿದೆ ತಮಿಳುನಾಡಲ್ಲಿ. ಮತ್ತೊಂದು ಎಲ್ಲಿದೆ ಅಂದರೆ ಮದ್ರಾಸ್ನಲ್ಲಿ ಇದೆ. ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಅಂತ ಇದನ್ನು ಕರೀತಾರೆ. ಇದು 1970ರಲ್ಲಿ ಇದ್ರ ಶಂಕುಸ್ಥಾಪನೆ ಆದರೂ 1984ರಲ್ಲಿ ಇದು ಕೆಲಸ ಮಾಡೋದಕ್ಕೆ ಶುರು ಮಾಡ್ತು. ಇದರೊಂದು ಹೆಗ್ಗಳಿಕೆ ಏನಪ್ಪ, ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ದು ಅಂತಂದರೆ ಸ್ವದೇಶಿ ನಿರ್ಮಿತವಾದಂತಹ ಒಂದು ಪವರ್ ಸ್ಟೇಷನ್ ಇದು. ಹೌದಾ ಸ್ನೇಹಿತರೆ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ಅನುಮೋದಿಸುವ ಸಂಖ್ಯೆ, ಅಂದರೆ ಅವರು ಏನು ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ರಾಜ್ಯಸಭೆಗೆ. ಹಿ ನಾಮಿನೇಟ್ಸ್ ಹೌ ಮೆನಿ ಪೀಪಲ್ ಅಂತ. ಇದಕ್ಕೆ ಸರಿಯಾದ ಉತ್ತರ 12 ಜನರನ್ನು ಅವರು ನಾಮಿನೇಟ್ ಮಾಡ್ತಾರೆ. ವಿಭಿನ್ನ ಸೇವಾ ವಲಯಗಳಿಂದ ಅವರು ನಾಮಿನೇಟ್ ಮಾಡ್ತಾರೆ. ಈ ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಒಂದು ಮಹತ್ವದಂಥ ಒಂದು ನಡೆಯನ್ನು ತೆಗೆದುಕೊಂಡಿದ್ದರು. 1000 ಮತ್ತು 500 ನೋಟುಗಳನ್ನು ಅವರು ಬ್ಯಾನ್ ಮಾಡಿದರು, ಅಪಮೌಲ್ಯಗೊಳಿಸಿದರು. ಆ ದಿನಾಂಕ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ ನೋಡಿ. ಇದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಹಾಗಾಗಿ ಅದು 2017ರಲ್ಲಿ ಕೇಳಿದ ನಂತರ ಆಗಿನದಾಗ ಅದು ಪ್ರಚಲಿತ ಘಟನೆ ಇತ್ತು. ಹಾಗಾದರೆ ಆ ದಿನ ಯಾವುದು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 18th ನವಂಬರ್ 2016. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಜೆಟ್ ವಿಮಾನಗಳ ಹಾರಾಟ, ಅಂದರೆ ಜೆಟ್ ವಿಮಾನಗಳು ಹಾರಾಡೋದಕ್ಕೆ ಉತ್ತಮವಾದಂತಹ ಗೋಳ ಯಾವುದು ಅಂತಂದರೆ ಅದು ಮಧ್ಯಂತರ ಮಂಡಲ, ಮೆಸೋಸ್ಫಿಯರ್ ಅಂತ ಕರೀತಾರೆ. ಇದು ಏನು ಮಾಡುತ್ತೆ, ಈ ಜೆಟ್ ವಿಮಾನಗಳ ಹಾರೋದಕ್ಕೆ ತುಂಬ ಅನುಕೂಲಕರವಾದ ವಾತಾವರಣವನ್ನು ಹೊಂದಿರುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಈ ಮೊಲಸಸ್ ಇಥೇಲ್ ಆಲ್ಕೋಹಾಲನ್ನು ತಯಾರಿಸ್ತಾರೆ. ಆ ತಯಾರಿಸುವಾಗ ಯಾವ ಕ್ರಿಯೆಯನ್ನು ಬಳಸ್ತಾರೆ ಅಂದರೆ ಹುದುಗುವಿಕೆಯನ್ನು ಅವರು ಬಳಸ್ತಾರೆ. ಆ ಟೆಕ್ನಿಕ್ ಬಳಸಿ ಅದನ್ನು ಮಾಡ್ತಾರೆ. ಈ ಪಿತ್ತರಸ ಬೈಲ್ ಜ್ಯೂಸ್ ಅಂತ ಕರೀತಾರೆ. ಇದು ಇಲ್ಲಿ ಇರುತ್ತೆ ಅಂತಂದರೆ ಮೇದೋಜೀರಕ ಗ್ರಂಥಿಯಲ್ಲಿ ಅದೇನಾಗಿರುತ್ತೆ, ಸಂಗ್ರಹ ಆಗಿರುತ್ತೆ. ಅದನ್ನ ಇಂಗ್ಲೀಷಲ್ಲಿ ಪ್ಯಾಂಕ್ರಿಯಾಸ್ ಅಂತ ಕರೀತಾರೆ. ಹಾಗೆ ನೋಡಿ, ಸಸ್ಯಗಳಲ್ಲಿ ಒಂದು ವಿಭಿನ್ನವಾದಂಥ ಒಂದು ಇಂಟ್ರೆಸ್ಟಿಂಗ್ ಒಂದು ಪ್ರಕ್ರಿಯೆ ಇರುತ್ತೆ. ಈ ಎಲೆಗಳು ಮತ್ತು ಕಾಂಡಗಳು ಇವೆಲ್ಲ ಮೇಲೆ ಚಿಗಿಯುತ್ತೆ, ಬೇರುಗಳು ಕೆಳಗಡೆ ಬೆಳೆಯುತ್ತೆ. ಅಂದರೆ ಕಾಂಡಗಳು ಮೇಲ್ಮುಖ ಬೆಳವಣಿಗೆ, ಹಾಗೆ ಬೇರುಗಳು ಕೆಳಮುಖ ಬೆಳವಣಿಗೆ ಆಗುತ್ತೆ. ಹೆಂಗೆ ಅಂತಂದರೆ ಒಂದು ಸಸಿ ಇದೆ ಅಂತಂದರೆ ಅಥವಾ ಒಂದು ಗಿಡ ಇದೆ ಅಂತಂದರೆ ಇಲ್ಲಿ ಬೇರು ಕಾಂಡಗಳು ಹೀಗೆ ಬೆಳೆಯುತ್ತೆ,
ಅಲ್ಲ ಇದು ಎಲೆಗಳು ಮತ್ತು ಕಾಂಡಗಳು ಅವೆಲ್ಲ ಮೇಲ್ಮುಖವಾಗಿ ಬೆಳೆದ್ರೆ ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತೆ. ಈ ಪ್ರಕ್ರಿಯೆನ ಏನಂತಾರೆ ಅಂತಂದರೆ ಜಿಯೋಟ್ರೋಪಿಸಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಜಿಯೋಟ್ರೋಪಿಸಮ್ ಅಥವಾ ಗ್ರಾವಿಟ್ರೋಪಿಸಮ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಂಡು ಮಗು ಹುಟ್ಟಲು ಯಾವ ಅಂಶ ಕಾರಣ ಅಂತಂದರೆ XY ಕ್ರೋಮೋಜೋಮ್ಗಳು ಇದ್ದಾಗ ಮಾತ್ರ ಜೀನ್ಸಲ್ಲಿ ವಂಶವಾಹಿನಿಯಲ್ಲಿ ಗಂಡು ಮಗು ಹುಟ್ಟುತ್ತೆ. ಅದು ಸರಿಯಾದ ಉತ್ತರ. ಹಾಗೆ ಭಾರತದಲ್ಲಿ ಜಲಸೀಮೆಯನ್ನು ಹಂಚಿಕೊಂಡಿರುವಂಥ ನಮ್ಮ ನೆರೆ ರಾಷ್ಟ್ರ ಯಾವುದು ಅಂತ ಇದೆ. ಇದ್ರ ಬಗ್ಗೆ ಒಂದು ವಿವರಣಾತ್ಮಕ ವಿಷಯವನ್ನು ತಿಳಿಸ್ತೀನಿ. ಈ ಮೂಲಕ ನೀವು ಪರೀಕ್ಷಾ ತಯಾರಿಯನ್ನು ಕೂಡ ಮಾಡ್ಬೋದು ಅನ್ನೋಂಥದ್ದು ನನ್ನ ಉದ್ದೇಶ. ನೋಡಿ, ಭಾರತದ ಗಡಿಯನ್ನು ಎಷ್ಟು ರಾಷ್ಟ್ರಗಳು ಹಂಚಿಕೊಂಡಿದೆ ಅಂತಂದರೆ 7 ರಾಷ್ಟ್ರಗಳು ಹಂಚಿಕೊಂಡಿದೆ. 7 ರಾಷ್ಟ್ರಗಳು ತಮಗೆ ಯಾವುದು ಗೊತ್ತಿರಲಿ. ಬಾಂಗ್ಲಾದೇಶ ಮೊದಲ ಅತ್ಯಂತ ಹೆಚ್ಚು ಗಡಿ ಪ್ರದೇಶವನ್ನು, ಭೂಗಡಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ರಾಷ್ಟ್ರ. ಸುಮಾರು 4096 ಕಿಲೋಮೀಟ್ರ್ ಭೂಗಡಿಯನ್ನು ಅಥವಾ ಗಡಿಯನ್ನು ನಮ್ಮ ಜೊತೆಗೆ ಅದೇನು ಮಾಡಿದೆ, ಹಂಚಿಕೊಂಡಿದೆ. ಹಾಗೆಯೇ ಅತ್ಯಂತ ಕಡಿಮೆ ಅಂತಂದರೆ ಅಫ್ಘಾನಿಸ್ತಾನ ಸುಮಾರು 106 ಕಿಲೋಮೀಟರ್ ಏನಿದೆ, 106 ಕಿಲೋಮೀಟರ್ ಭೂಗಡಿಯನ್ನು ಅದೇನು ಮಾಡಿದೆ, ನಮ್ಮ ಜೊತೆಗೆ ಶೇರ್ ಮಾಡಿದೆ. ಹೌದ್ರಾ? ಬಾಂಗ್ಲಾದೇಶ ಅತ್ಯಂತ ಹೆಚ್ಚು 4096 ಕಿಲೋಮೀಟರ್. ಹಾಗೆ ಅಫ್ಘಾನಿಸ್ತಾನ ಈ ರೀತಿ ಇದೆ. ಹಾಗೆಯೇ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂಥ ರೇಖೆಯನ್ನು ಏನಂತ ಕರೀತಾರೆ? ರ್ಯಾಡ್ಕ್ಲಿಫ್ ಅಂತ ಅದನ್ನು ಕರೀತಾರೆ. ಇದ್ರ ಬಗ್ಗೆ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇದ್ರ ಮೇಲೆ ಸಾಕಷ್ಟು ಸರಿ ಪ್ರಶ್ನೆಗಳು ಬಂದಿದೆ. ನಾವು ವಿಡಿಯೋಗಳು ಕೂಡ ಮಾಡಿದ್ವಿ. ಅದು ತಮಗೆ ಸಿಗೋದಿಲ್ಲ. ಯಾಕಂತಂದರೆ ತಾವು ಹುಡುಕೋದಿಲ್ಲ. ಪ್ಲೇಲಿಸ್ಟಿಗೆ ಹೋಗಿ ಹುಡುಕಿದರೆ ಎಲ್ಲ ಸಿಗುತ್ತೆ, ಹುಡುಕೋದಿಲ್ಲ. ಕೆಲವು ಟೈಮ್ ಹೀಗೆ ಆಗುತ್ತೆ. ಹಾಗೆಯೇ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಇವೆರಡೂ ಇದನ್ನು ಬೇರ್ಪಡಿಸುವಂಥ ರೇಖೆ ಏನಂತೀನೋ ಡ್ಯೂರೆಂಡ್ ರೇಖೆ ಅಂತೀವಿ. ಡ್ಯೂರೆಂಡ್ ರೇಖೆ ಅಂತ ಕರಿತೀವಿ. ಡ್ಯೂರೆಂಡ್ ರೇಖೆ ಅಂತ ಆ ರೇಖೆಯನ್ನು ಕರಿತೀವಿ. ಇದು ಯಾರು ಇದನ್ನು ಮಾಡಿದ್ದು ಅಂದರೆ 1896ರಲ್ಲಿ ಈ ಡ್ಯೂರೆಂಡ್ ರೇಖೆಯನ್ನು ಅಳ್ಳಾಯಿತು. ಇದು ಈಗ ಸದ್ಯ POKಯಲ್ಲಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇದೆ. ಯಾವುದು? ಡ್ಯೂರೆಂಡ್ ರೇಖೆ ಅಲ್ವರಾ? ಹಾಗೆಯೇ ಮತ್ತೊಂದಿಷ್ಟು ಮಾಹಿತಿಯನ್ನು ತಿಳಿಯೋದಾದರೆ, ಚೀನಾ ಮತ್ತು ಭಾರತ ನಡುವೆ ಒಂದು ರೇಖೆ ಇದೆ. ಅದನ್ನು ಮ್ಯಾಕ್ ಮೋಹನ್ ಲೈನ್ ಅಂತ ಹೇಳ್ತಾರೆ. ಯಾವುದು? ಚೀನಾ ಮತ್ತು ಭಾರತ. ಈಗ ಅದಕ್ಕೆ ಪ್ರಶ್ನೆಗೆ ಸಂಬಂಧ ಇಲ್ಲ, ಆದರೂ ಕೂಡ ಮಾಹಿತಿ ಕೊಡೋ ಟೈಮಲ್ಲಿ ಸುತ್ತಲಾಗಿ ನಾವು ಮಾಹಿತಿ ತಿಳ್ಕೊಂಡಾಗ ಮಾತ್ರ ನೆನಪಿರುತ್ತೆ. 1914ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್, ಆಗಿನ ಬ್ರಿಟಿಷ್ ಇಂಡಿಯನ್ ಗೌರ್ಮೆಂಟ್ಗೂ ಮತ್ತು ಟಿಬೆಟಿನ್ ಗೌರ್ಮೆಂಟಿಗೂ ಒಂದು ಒಪ್ಪಂದ ಆಗುತ್ತೆ, ಸಿಮ್ಲಾ ಟ್ರೀಟಿ ಅಂತ. ಈ ಸಿಮ್ಲಾ ಟ್ರೀಟಿ ಅನ್ವಯ ಮ್ಯಾಕ್ ಮೋಹನ್ ಲೈನ್ ಏನಿದೆ, ಆ ಮ್ಯಾಕ್ ಮೋಹನ್ ಲೈನನ್ನು ಏನು ಮಾಡ್ತಾರೆ, ಇಂಡಿಯಾ ಮತ್ತು ಚೈನಾ ಬಾರ್ಡರ್ ಅಂತ ಸ್ವೀಕರಿಸಲಾಗುತ್ತೆ. ಆದರೆ ಚೈನಾ ಅದನ್ನು ಒಪ್ಪೋದಿಲ್ಲ ಅಲ್ವ ಗೆಳೆಯರೆ? ಅಲ್ದಂಗೆ ಮತ್ಯಾವುದು ಅಂತಂದರೆ, ಶ್ರೀಲಂಕಾ ಭಾರತವನ್ನು ಬೇರ್ಪಡಿಸುವಂತಹ ಒಂದು ಸಂಧಿ ಪಾಕ್ ಜಲಸಂಧಿ ಅಂತ ಕರೀತಾರೆ. ಹೀಗೆ ಪಾಕಿಸ್ತಾನ, ಮಯನ್ಮಾರ, ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ, ಭೂತಾನ್ ಮತ್ತು ನೇಪಾಳ್ ಇವೆಲ್ಲ ನಮ್ಮ ಜೊತೆಗೆ 7 ರಾಷ್ಟ್ರಗಳು ಗಡಿಯನ್ನು ಹಂಚಿಕೊಳ್ತವೆ. ಜಲಸೀಮೆಯನ್ನು ಹಂಚಿಕೊಳ್ಳುವಂಥ ರಾಷ್ಟ್ರ ಅಂದರೆ ಅದು ಪಾಕಿಸ್ತಾನ್. ಹಾಗಾದರೆ ಮುಂದೆ ಹೋಗೋಣ. ಅಲಹಾಬಾದ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಈ 2019ರಲ್ಲಿ ಈಗ ಸದ್ಯ ಕುಂಭಮೇಳ ನಡೀತು ಅಂತ ಭಾವಿಸ್ತೀನಿ. ಹೋದ ತಿಂಗಳಲ್ಲಿ ಅಥವಾ ಸದ್ಯಕ್ಕೂ ಚಾಲ್ತಿ ಇರ್ಬೋದು. ಅದು 12 ವರ್ಷಕ್ಕೊಮ್ಮೆ ನಡೆಯುತ್ತೆ ಮಹಾಕುಂಭಮೇಳ. ಈಗ ಸದ್ಯಕ್ಕೆ ಜರುಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ, ಇಫ್ ಐ ಆಮ್ ನಾಟ್ ರೈಟ್. ಹಾಗೆ ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯ ಈ ಎರಡೂ ವಲಯದಲ್ಲಿ ಚಾಚಿಕೊಂಡಿರುವಂಥ ದೇಶ ಯಾವುದು ಅಂತಂದರೆ ಅದು ನೇಪಾಳ್. ಮುಂದಿನ ಪ್ರಶ್ನೆ, 1978ರಲ್ಲಿ ಆಸ್ತಿಯ ಹಕ್ಕನ್ನು ಏನು ಮಾಡ್ತು, ಅದನ್ನು ತೆಗೆದುಹಾಕಲಾಯಿತು. ಅದು ಯಾವ ತಿದ್ದುಪಡಿಯ ಅನ್ವಯ ಆ ರೀತಿ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಇದೆ. ಅದು 44ನೇ ತಿದ್ದುಪಡಿ ಅನ್ವಯ ಆಸ್ತಿ ಹಕ್ಕನ್ನು ಏನು ಮಾಡ್ತು, ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಯಿತು. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಭೀಮ್ಬೆಟ್ಕಾ ಗುಹೆಗಳ ಚಿತ್ರಕಲೆಯು ಬಿಂಬಿಸುವ ಇತಿಹಾಸ ಯಾವುದು, ಯಾವ ಕಾಲಕ್ಕೆ ಸೇರಿದ್ದು ಅಂತ ಇದೆ.
ಇದು ಬಾದಾಮಿ ಚಾಲುಕ್ಯರ ಕಾಲದ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು ಭೀಮ್ಬೆಟ್ಕ ಅನ್ನುವಂಥ ಗುಹೆಗಳ ಚಿತ್ರಕಲೆ ಅಂತ ನಾನು ಹೇಳ್ಬೋದು. ಹಾಗೆ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆಗೆ ತಳಹದಿಯನ್ನು ಹಾಕಿದಂತಹ ಮಹಾನ್ ವ್ಯಕ್ತಿ ಯಾರು ಅಂದರೆ ಬಾಬರ್. ಈ ಬಾಬರ್ ಏನು ಮಾಡ್ತಾನೆ, ಮೊಘಲರ ಆಡಳಿತಕ್ಕೆ ಅವನೇನು ಮಾಡ್ತಾನೆ, ಕಾರಣ ಆಗ್ತಾನೆ. ಮೊಘಲ್ ವಂಶ ಸ್ಥಾಪಿಸುವ ಮೂಲಕ ಮುಸಲ್ಮಾನರ ಆಳ್ವಿಕೆಗೆ ಕಾರಣೀಭೂತನ ಆಗ್ತಾನೆ. ಮುಂದಿನ ಪ್ರಶ್ನೆ, ಇನ್ನು 4 ಪ್ರಶ್ನೆಗಳಿದೆ. ಭಾರತದ ಒಂದು ಭಾಗವನ್ನು ಅತ್ಯಂತ ಹೆಚ್ಚು ಕಾಲ ಆಳಿದ ಯುರೋಪಿಯನ್ ದೇಶ ಅಂತಂದರೆ ಅದು ಪೋರ್ಚುಗೀಸರು. ಗೋವೆಯನ್ನು 1964ರಲ್ಲಿ ಅವರು, ಇಫ್ ಪಾಸಿಬಲ್ ನನಗೆ ಹಂಗಿದೆ ಅನಿಸುತ್ತೆ, 64ರಲ್ಲಿ ಅವರೇನು ಮಾಡ್ತಾರೆ, ಭಾರತವನ್ನು ಬಿಟ್ಟು ಹೋದಂಥ ಕೊನೆಯ ಯುರೋಪಿಯನ್ ರಾಷ್ಟ್ರದವರು ಅಂತಲೂ ಕೂಡ ಹೇಳ್ಬೋದು ಪೋರ್ಚುಗೀಸರು. ಹಾಗೆಯೇ ತೋಲ ಪವೈಕೊತ್ತು ಎಂಬ ಗೊಂಬೆ ಆಟವನ್ನು ಎಲ್ಲಿ ನಿರ್ವಹಿಸಲಾಗುತ್ತೆ ಅನ್ನೋಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಮುಂದಿನ ಪ್ರಶ್ನೆ ಹೋಗೋಣ ಗೆಳೆಯರೆ. ಇನ್ನು 2 ಪ್ರಶ್ನೆಗಳಿದೆ. ಈ ಜನಾಂಗದ ಮೇಲೆ ಜೆನ್ಷಲ್ ವಾಟ್ಸ್ ಅಂತ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಯಾವ ವೈರಸ್ ಕಾರಣ ಅಂತ ಇಲ್ಲಿದೆ. ಅದಕ್ಕೆ ಸರಿಯಾದ ಉತ್ತರ ಗೂಹ್ಯ ರೋಗ ವೈರಸ್ ಅಂತ, ವೆಜಿನಲ್ ಡಿಸೀಸ್ಗೆ ಕಾರಣ ಆಗುತ್ತೆ. ಈ ಜನಾಂಗದ ಮೇಲೆ ಅದೇನಾಗುತ್ತೆ, ನರವಲಿಗಳು ಉಂಟಾಗುತ್ತೆ. ಹಾಗೆಯೇ ಪದಾರ್ಥಗಳ ಘರ್ಷಣಾ ಬಲ ಅಂದರೆ ಫ್ರಿಕ್ಷನ್ ಆಫ್ ಸಬ್ಸ್ಟೆನ್ಸ್, ಇನ್ಕ್ರೀಸ್ಡ್ ಫ್ರಿಕ್ಷನ್ ಆಫ್ ಸಬ್ಸ್ಟೆನ್ಸ್ ಅಂದರೆ ಪದಾರ್ಥಗಳ ಮೇಲೆ ಘರ್ಷಣಾ ಬಲ ಏರಿಕೆಯಲ್ಲಿರುವಂಥ ಪದಾರ್ಥಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ 74th ಕ್ವಶನಿಗೆ. ಸರಿಯಾದ ಉತ್ತರ ಮರ, ಗಾಜು ಮತ್ತು ಮರಳು. ಇಲ್ಲಿ ಫ್ರಿಕ್ಷನ್ ಏರಿಕೆ ಬಲದ ಮೇಲೆ ಅರೇಂಜ್ ಮಾಡಲಾಗಿದೆ ಅಂತ ನಾನು ಹೇಳ್ತೇನೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಲಾಸ್ಟ್ ಪ್ರಶ್ನೆ 75. ಈ 75ರಲ್ಲಿ ಒಂದು 7 ಸೆಂಟಿಮೀಟ್ರ್ ತ್ರಿಜ್ಯವುಳ್ಳಂತಹ ಒಂದು ವೃತ್ತವನ್ನು ನೀಡಲಾಗಿದೆ. ಆ 7 ಸೆಂಟಿಮೀಟ್ರ್ ತ್ರಿಜ್ಯವುಳ್ಳಂತಹ ವೃತ್ತವನ್ನು ಒಂದು ಸಂಪೂರ್ಣ ಸುತ್ತು ಹಾಕಿದರೆ ಎಷ್ಟು ಸ್ಥಾನ ಪಲ್ಲಟ ಆಗುತ್ತೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 44 ಸೆಂಟಿಮೀಟರ್. ನೋಡಿ ಸ್ನೇಹಿತರೆ, ಇಂಥ ಪ್ರಶ್ನೆಗಳ ತರ್ತಾನೆ ಇರ್ತೀನಿ. ಹೀಗೆ ಸುಮಾರು 4 ಪ್ರಶ್ನೆ ಪತ್ರಿಕೆಗಳಿದೆ. 4 ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ನಾನು ನೀಡಲಿದ್ದೇನೆ. ಹಾಗೆಯೇ ಸಿಲೆಬಸ್ ಕೂಡ ಹೇಳಬೇಕು, ಅದು ಕೂಡ ನನ್ನ ತಲೆಯಲ್ಲಿದೆ. ಈಗ ಇಂಗ್ಲೀಷ್ ಆಯಿತು. ಇಂಗ್ಲೀಷ್ನ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ತಾವು ನೋಡ್ಬೋದು ಆಸಕ್ತರು. ಹಾಗೆಯೇ ಕನ್ನಡ ಆಯಿತು, ಕೆ ಆಯಿತು. ಈಗ ಮುಂದಿನ ಪ್ರಶ್ನೆ ಪತ್ರಿಕೆ ಯಾವುದು ನೋಡೋಣ. ಅದನ್ನು ಕೂಡ ನಾನು ತಮ್ಮ ಎದುರಿಗೆ ತರ್ತೇನೆ. ಹಾಗಾದರೆ ಯಾವುದು ಅಂತ ನೋಡ್ಬಿಡೋಣ. ಹಾಗಾದರೆ ಒಂದು ಯಾವುದು ಸೈಕಾಲಜಿ, ಎಜುಕೇಷ್ನಲ್ ಸೈಕಾಲಜಿ ಸಬ್ಜೆಕ್ಟನ್ನು ನಾನು ತರ್ತಾ ಇದ್ದೇನೆ. ಮುಂದಿನ 50 ಪ್ರಶ್ನೆಗಳು ಇದರ ಮೇಲೆ ಇರಲಿದೆ. ಮುಂದಿನ ವೀಡಿಯೋದಲ್ಲಿ ಅವುಗಳ ಬಗ್ಗೆ ನಾನು ವಿವರವಾಗಿ ತಮ್ಮಲ್ಲಿ ಚರ್ಚಿಸ್ತೇನೆ. ಈ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕನ್ನು ಒತ್ತಿ, ಹಾಗೆ ಒಂದು ಕಾಮೆಂಟನ್ನು ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.